ಸರಿಯಾಗಿ ಬೈದ್ಬಿಟ್ಟು ಬಂದ ಅವಳಿಗೆ ಗಂಗೆಗೆ. ಅಯ್ಯೋ ಥೂ, ಅವಳಿಗೇನ್ರಿ ಬೈಯೋದು? ಮಾನ ಮರ್ಯಾದಿದ್ದದ ಅವಳಿಗೆ? ಮಾನ ಮರ್ಯಾದಿದ್ದದ? ಹಾಂ, ನಾನು ಹಂಗೆ ನಾನು ಹೇಳಂಗೆ ಹೇಳ್ತೀನಿ. ಕೇಳಕ್ಕೆ ಅವಳು ಯಾರು? ನಾನು ಹೇಳಿದ್ನೆಲ್ಲ ಕೇಳ್ಕೊಂಡು ಮಾಡಕ್ಕೆ ಅವಳು ಬುದ್ಧಿ ಇಲ್ವಾ? ಹಂಗೆ ಹಿಂಗೆ ಅಂತ ನಮಗೆ ಬೈದ್ಲು ಕಣ್ರಿ ಅವಳು. ಅವಳು ಹೇಳೋದು ಸರಿ ಅಂತ ಹಾಕು. 7,000 ಹೇಳ್ತಾರೆ, ಕೇಳ್ಕೊಂಡು ಮಾಡೋಳು. ನಿನ್ನ ಮಗಳೇ ಅಂತವಳು, ನಿನ್ನ ಮಗಳೇ ಅಂತವಳು ಹೇಳು. ಏನು ಮಾಡಿ ನಮ್ಮ ಹಣೆ ಬರನೇ ಸರಿ ಇಲ್ಲ. ಬಿಡು ಹೊತ್ತಾಗಿ ಹೋಗ್ಲಿ. ಥೂ, ಏನು ಜನಗಳ್ರಿ, ಏನು ಜನಗಳಿರ್ತಾರೆ. ಎಲ್ಲ ಇವಳೆ ಕಂಡ್ರೆ ಹೇಳ್ತಿದ್ದವಳಿಗೆ. ನಮ್ಮ ಸಾವಿತ್ರಿ ಬಂದಾಗ ಒಬ್ಬಿಟ್ಟು ಊಟ ಎಲ್ಲ ಮಾಡಿತಿಲ್ವಾ? ಇವು ಹೇಳ್ತಿದ್ದಿಲ್ವಾ ಸುಶೀಲ? ನಾನು ಬಂದರೆ ಏನೂ ಮಾಡೋಕ್ಕಿಲ್ಲ, ನಿನ್ನ ಕಿರಿ ಮಗಳು ಬಂದರೆ ಒಬ್ಬಿಟ್ಟು ಊಟ ಮಾಡಿ ಹಬ್ಬದ ಅಡುಗೆ ಮಾಡ್ತೀಯ ಹಂಗೆ ಹಿಂಗೆ ಅಂತ ಯಾರು ಹೇಳಿದ್ರು ಅಂತ ನಾನು ನೀನು ಮಾತಾಡಲಿಲ್ವಾ? ಅದನ್ನೂ ಅವಳೇ ಹೇಳಿರೋದಂತೆ. ಅಯ್ಯೋ, ಏನು ಬಂದಿರೋದು ಈ ಗಂಗೆಗೆ? ಅವ್ಳ ಮಗಂಗಾರೆ ಫೋನ್ ಮಾಡ್ತೀನಿ ಇರು, ಒಂದು ಕರ್ಕೊಂಡು ಹೋಗಪ್ಪ ನಿನ್ನ ಮಗುನ. ಇಲ್ಲಿ ಊರಿಂದ ಊರಿಗೆ ಬಂದು ಊರೆಲ್ಲ ಹಾಳು ಮಾಡ್ತಾವಳೆ ಅಂತ. ಅಯ್ಯೋ, ನಮ್ಗೆ ಯಾಕೆ ಹಾಕ್ರಿ, ಹೇಳೋದು ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ನೊಂದ್ಸತಿ ನಮ್ಮ ಮನೆ ವಿಷಯಕ್ಕೆ ನನ್ನ ಮಗಳ ವಿಷಯಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬುಡಿ ಅತ್ತಾಗಿ. ಸರಿ ಸರಿ, ನಾನು ಆಡಾಡ್ಕೊ ಹೋಗ್ತೀನಿ. ಎಲ್ಲೂ ಕೆಲಸ ಕರೆದಿಲ್ಲ ಇವತ್ತು ನೀನು? ಅದೇ ಅನಿತಾನೆ ಕರ್ಕೊಯ್ತಿತ್ತು. ಇವತ್ತರ ಅವನ ಜೊತೆ ಜಗಳ ಆಡ್ಬಿಟ್ಟು ಬಂದಿದ್ದೀನಲ್ಲ, ಕರ್ದಳೋ ಇಲ್ವೋ ಕಾಣೆ. ಅಯ್ಯೋ ಪಾಪ, ಆಮೇಲೆ ಒಳ್ಳೇದು ಬಿಡು, ಅವ್ರು ಊನಂಗಲ್ಲ ಅದು. ಒಳ್ಳೆಳೆಯ ಆದರೂ ಈಗ ನಾನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಬಂದಿಲ್ಲ, ಬಿದ್ದಲ್ಲಿ ನಿಂತ್ಕೊಂಡವ್ರು ಅವಂಗೆ. ಅದೇನೋ ಕರ್ದಳೋ ಇಲ್ವೋ ಕಾಣೆ ಕಣ್ರಿ. ಸರಿ, ಕರೆದ್ರೆ ಹೋಗು, ಇಲ್ಲಾಂದ್ರೆ ಮನೇಲಿ ಇನ್ನೇನು ಮಾಡೋಕ್ಕದು. ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಮಣಿಯಕ್ಕ. ಓ ಅನಿತಾ, ಹೇಳವ. ಅಯ್ಯೋ, ನಾನು ನಿನ್ನೆ ಹುಡುಕ ಬಂದೆ ಕಣ್ ಮಣಿಯಕ್ಕ, ಕೆಲಸ ಕರೇನೆ ಅಂತ. ಯಾಕೆ ಬರೋಕ್ಕಿಲ್ವಾ? ಬರ್ದೇನೆ ಏನು ಮಾಡಾಡವಾ? ನೀನೇ ಕರೆದಿಯೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಲವಳು. ಬೇಜಾರ ಕಣ ನನಗೆ. ನಾನೇ ಬೇಜಾರು ಮಾಡ್ಕೊಂಡು ಕರೀದೇನೆ ಇರೋಣ. ಮಣಿಯಕ್ಕ, ನೀವು ನಮ್ಗೇನು ಮಾಡಿದಿರಿ ಪಾಪ? ಇಷ್ಟು ವರ್ಷ ಆಯಿತು, ಅಷ್ಟು ಚೆನ್ನಾಗಿ ಮಾತಾಡಿಸ್ತೀರಿ ಅನಿತಾ ಅನಿತಾ ಅಂತ. ನೀವೇನು ನಮಗೆ ಮಾಡಿದಿರೋ, ನಾನೇನು ನಿಮ್ಗೆ ಮಾಡಿದನೋ? ನಾವೆಲ್ಲ ಚೆನ್ನಾಗಿತ್ತು. ನಮ್ಮ ಓನ್ ಮಾಡಿರೋ ಕೆಲಸಕ್ಕೆ ನಾನೇ ನಿಮ್ಮ ತಾವು ಕ್ಷಮೆ ಕೇಳಬೇಕು ಅನ್ಕೊ ಬಂದೆ ಕಣ್ಣಣ್ಣ. ಅವ್ನು ಸಿಕ್ಕಿದ್ದು ಒಳ್ಳೇದಾಯಿತು. ಅಯ್ಯೋ ಬವ್ವ, ಬಾ, ಏನು ಮಾಡೋಕ್ಕದ್ದು? ನಿಮ್ಮ ಅವ್ವ ಮಾಡಿದ ತಪ್ಪಿಗೆ ನೀನು ಯಾಕೆ ಸಮಯ ಕೇಳಿ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕದ್ದು? ಇಲ್ಲ ಕಣ್ಣಣ್ಣ, ಇಲ್ಲ. ಅಯ್ಯೋ, ಅವ್ಳು ಮಾಡೋದು ಸಣ್ಣ ತಪ್ಪ ಹೇಳಿ ಆ ಮಗಿನ ಜೀವನೇ ಹೋಗ್ಬಿಡೋದು. ಹಾಂ, ಈಗ ನೋಡಿದ್ರೆ ವರ್ಷಕ್ಕೊಂದು ಹಬ್ಬದಲ್ಲಿ ನೀವು ಮನೆ ಜನ ಎಲ್ಲ ಜಗಳ ಆಡಂಗೆ ಮಾಡಿದ್ಲು. ಸಣ್ಣ ತಪ್ಪ ಹೇಳಿದ್ದು, ಸಣ್ಣ ತಪ್ಪ. ಅಯ್ಯೋ, ನನಗೆ ನೆನೆಸ್ಕೊಂಡ್ರೆ ಬೇಜಾರಾಯ್ತದೆ ಕಣ್ಣಣ್ಣ, ಬೇಜಾರಾಯ್ತದೆ. ಅದಕ್ಕೆ ಮಣಿಯಕ್ಕಂತವು ನಿಂತವು ಮಾತಾಡ್ಕೊಂಡು ಕ್ಷಮೆ ಕೇಳ್ಬಿಟ್ಟು ನಾನಾರೇ ಸಮಾಧಾನ ಮಾಡ್ಕೊಳ್ಳೋದ ಮನ್ಸಿಗೆ ಅಂತ ಬಂದೆ ಕಣ್ಣಣ್ಣ. ಮನ್ಸಿಗೆ ನಮ್ಮ ದಿನ ಎಲ್ಲ ಮಣಿಯಕ್ಕೆ ಬೋದ್ಬಿಟ್ಟು ಬಂದಾಗ್ಲಿಂದ ಒಂದು ಊರಲ್ಲಿ ಇಟ್ಕೊಂಡು ಒಂದಿನಲೂ ನಾನು ಯಾರ ಜೊತೆಲಿ ಹಿಂಗೆ ಜಗಳ ಆಡಲಿಲ್ಲ. ಹಿಂಗೆ ಮಾಡ್ಬಿಡ್ತಾರ ನಮ್ಮ ಅವ್ವ ಅಂತ ಒಸಿ ಬೇಜಾರಾಗಲಿಲ್ಲ ಕಣ್ಣಣ್ಣ. ಬೇಜಾರು ಮಾಡ್ಕೊಬೇಡ ಬಿಡವ, ಬೇಜಾರು ಯಾಕೆ ಮಾಡ್ಕೊಂಡು? ಆಗೋದಾಯ್ತು, ಸುಮ್ಮನೆ ಹೋಗ್ಲಿ, ಇನ್ನೇನು ಮಾಡೋಕ್ಕದ್ದು? ಆದ್ರೂ ಬೇಡ, ಕ್ಷಮಿಸ್ಬಿಡಿ ಮಣಿಯಕ್ಕ, ನೀನು ಕ್ಷಮಿಸ್ಬಿಡು. ನನ್ನಂತೂ ಕ್ಷಮಿಸ್ಬಿಡ್ರಪ್ಪ. ಬೇಜಾರು ಮಾಡಿ ನನ್ನ ಮೇಲೆ ಮಾತ್ರ ಬೇಜಾರು ಮಾಡ್ಕೊಬೇಡಿ ನೀವು. ಇದು ಒಂದೇ ಊರಲ್ಲಿ ಇಟ್ಕೊಂಡು ಇಷ್ಟು ದಿನ ಚೆನ್ನಾಗಿದ್ದು ನನಗೆ ಬೇಜಾರಾಗೋಯ್ತು. ಅದಕ್ಕೆ ಎಲ್ಲಿ ಏನು ಅನ್ಕೋತೀರೋ ನನ್ನ ಮೇಲೆ ಅಂದ್ಕೊಂಡು ಬಂದೆ ನಾನೇ. ಕ್ಷಮಿಸ್ಬಿಡೋಣ. ಅಯ್ಯೋ ಬಿಡವಾ ಅನಿತಾ, ಬಿಡು. ನಾವು ನೋಡಿಲ್ವ ನೀನೇನು ಅಂತ ನಮ್ಗೆ ಗೊತ್ತಿಲ್ವ ಹೇಳು? ನಮ್ಗೆ ಗೊತ್ತಿಲ್ವಾ? ನಿಮ್ಮ ಅವ್ವ ಮಾಡಿದ ಕೆಲಸಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೊಂಡು? ಅದೆಲ್ಲ ಸರಿ ಬರೋಕ್ಕಿಲ್ಲ ಬಿಡುವ. ಬಿಡು, ನೀನು ಎಂತೋಳು ಅಂತ ನಮ್ಗೆ ಗೊತ್ತು. ಬಿಡು, ನಿಮ್ಮ ಅವ್ವನ ಇನ್ಮೇಲೆ ಸರಿಯಾಗಿ ಇರು ಅಂತ ಹೇಳವ. ಒಂದು 4 ಬುದ್ಧಿವಾದ ಹೇಳು. ಏನು ಮಾಡಿ ದೊಡ್ಡವರಾಗಿದ್ಕೊಂಡು ಅವ್ರು ನಿಮಗೆ ಬುದ್ಧಿ ಹೇಳಬೇಕು, ನೀವೇ ಅವ್ರಿಗೆ ಬುದ್ಧಿ ಹೇಳೋ ಹಂಗೆ ಆಗದೆ ಪರಿಸ್ಥಿತಿ. ಏನು ಮಾಡಿ ಅದು ಯಾಕೆ ಕಲ್ತಿದ್ದಾಳೆ ನಿಮ್ಮವ್ವ? ಅಯ್ಯೋ, ಏನು ಮಾಡೋದಣ್ಣ, ಏನು ಮಾಡೋದು? ಇಲ್ಲಿ ಅಂತಲ್ಲ ಊರಲ್ಲೂ ಅಷ್ಟೇ ಕಣಣ್ಣ. ಊರಲ್ಲೇ ಒಂದು ಗಳ್ಳಿಗೆ ಮನೆ ಸೇರುತ್ತಿಲ್ಲ, ಒಂದು ಗಳ್ಳಿಗೆ ಮನೆ ತಗೋರಕ್ಕಿಲ್ಲ. ಪಾಪ ನಮ್ಮಣ್ಣ ನಮ್ಮ ಅದಕ್ಕೆ ಹೊಸಿ ಕಷ್ಟ ಅಲ್ಲ ಪಾಪ ಅವ್ರಿಗೂ. ಆ ಮಾರ್ಕೆಟಲ್ಲಿ ನಮ್ಮಣ್ಣ 3 ಗಂಟೆ ರಾತ್ರಿಗೆ ಎದ್ದೋಗಿ ಸಂಜೆ ರಾತ್ರಿ 10 ಗಂಟೆ ಅಲ್ಲೇ ಪಾಪ ಇದು ಮಾಡ್ತಾನೆ. ನಮ್ಮ ಅದಕ್ಕೇನವೇ ಮನೆ ಕೆಲಸ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸಿ ಅವಳು ಹೋಗೆಲ್ಲ ಅವಳು ಮಾಡ್ತಾಳೆ. ನಮ್ಮವ್ವ ಹಿಂಗೆ ಅವ್ರ ಮನೆ ತಿರ್ಕೊಂಡು ಕೂತ್ಕೊಂಡು ಅವ್ರ ವಿಷಯ ಮಾತಾಡ್ಕೊಂಡು ಅವ್ರಿಗೆ ತಂದಾಕಿ ಇದೇ ಕೆಲಸ ಕನ್ನಣ. ಈಗ ಸಿದ್ದಿನಿಂದ ಮಾರ್ಕೆಟ್ಗೆ ಹೋಗಿ ಕೆಲಸ ಜಾಸ್ತಿ ಅಂದ್ಬಿಟ್ಟು ನಮ್ಮ ಅಣ್ಣ ಜಗಳ ಮಾಡಿಬಿಟ್ಟು ನೀನು ಮಾರ್ಕೆಟಿಗೆ ಬರೋಗಿದ್ರೆ ಬಾ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ಬಿಡು ಹಂಗೆ ಹಿಂಗೆ ಅಂತ ಬೈತವನೆ ಅಂದ್ಬಿಟ್ಟು ಹೆಂಗೋ ಸಿದ್ದಿನ ಮಾರ್ಕೆಟ್ಗೆ ಹೋಯ್ತಿತ್ತು. ಆಮೇಲೆ ನನ್ನ ಗಂಡ ಕೊಡ್ಗೋಗೋನೆ ಒಬ್ಳೆ ಇದ್ದೀನಿ ಅಂತ ಅಂದೆ. ಅದೇ ಸಿಕ್ಕಿ ಚಾನ್ಸ್ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಡ್ತು. ನಮ್ಮ ಅಣ್ಣ ಈಗೇನು ಕೇಳೋಕ್ಕಿಲ್ಲ, ಒಬ್ಳೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಆಯ್ತಾನೆ ಅಂದ್ಕೊಂಡು ಅದನ್ನೇ ಒಂದು ಇದು ಮಾಡ್ಕೊಂಡು ಇಲ್ಲೇ ಉಳ್ಕೊಬಿಡ್ತು ಕನ್ನಣ. ಇಲ್ಲೇ ಉಳ್ಕೊಬಿಡ್ತು. ನಾನುವೇ ಮನೆಯಕ್ಕೆ ಬೈದ್ಬಿಟ್ಟು ಬಂದಮೇಲೆ ಬಾಯಿಗೆ ಬಂದಂಗೆ ಬೈದೆ, ಹೋಗು ಬ್ಯಾಗ್ ತಗೊಂಡು ಊರಿಗೆ ಹೋಗು ನೀನು, ನಾನು ಇರೋದು ಗೊತ್ತು ನನಗೆ ಅಂತ. ಏನು ಮಾಡಿ ಎತ್ತವ, ಅನ್ನಕ್ಕೂ ಹಾಕಿಲ್ಲ ಬುಡಕ್ಕೂ ಹಾಕಿಲ್ಲ, ಹಂಗೆ ಕನ್ನಡ ನನ್ನ ಪರಿಸ್ಥಿತಿ. ಬೇಡ ಕಣಮ್ಮ ಅನಿತಾ, ನೀನೇನು ಅನ್ಬೇಡ, ಹೋಗ್ಲಿ ಬಿಡು. ಈಗ ಆಗೋದಾಗೋಯ್ತು. ಮಣಿ ಬೈದ್ಬಿಟ್ಟು ಬಂದಿಲ್ವಾ? ನೀನು ಅನ್ಬಾರ್ದು. ನೀನು ಅವಂಗೆ ಏನು ಅನ್ಬೇಡ ಬಿಡು, ಹೋಗ್ಲಿ. ಇನ್ನೇನು ಮಾಡೋಕ್ಕದ್ದು? ನಿಮ್ಮ ಅಣ್ಣಂಗೆ ಫೋನ್ ಮಾಡೇನೆ ಅಂದ್ಕೊಂಡೆ ನಾನು, ಹಿಂಗೆ ಮಾಡ್ತಾಳೆ ಅಂತ. ಆಮೇಲೆ ಮಣಿ ಹೇಳೋದು ಬಿಡುವ, ಬೇಡ ಅದೆಲ್ಲ ಸರಿ ಬರೋಕ್ಕಿಲ್ಲ, ಹೇಳೋದು ಹೇಳ್ಬಿಟ್ಟು ಬಂದಿವಲ್ಲ ಅಂತ. ಕನ್ನಡ ನಾನೇ ಹೇಳ್ದೆ, ಫೋನ್ ಮಾಡಿದ್ದೆ ನಮ್ಮ ಅಣ್ಣಂಗೆ. ಫೋನ್ ಮಾಡಿಬಿಟ್ಟು ಹಿಂಗೆ ಮಾಡಿದೆ ಕನ್ನಡ, ಅವ್ವ ಹಿಂಗೆ ಆಗೈತೆ ಪರಿಸ್ಥಿತಿ, ಏನು ಮಾಡೋದು ಹಿಂಗೆ ಒಂದೇ ಊರಲ್ಲಿ ನನ್ನ ಮಾನ ಮರ್ಯಾದೆ ತೆಗಿತಾ ಕೂತೈತೆ. ನಾನು ಯಾವ ಕಾಲದಲ್ಲಿ ಹಿಂಗೆ ಯಾರ ಜೊತೆಲಿ ಜಗಳಕ್ಕೆ ಹೋಗಿದ್ದಿಲ್ಲ, ಹಿಂಗೆ ಬೀದಿ ನಿಂತ್ಕೊಂಡು ಜಗಳ ಆಡಂಗೆ ಮಾಡ್ಬಿಡ್ತು ಅವ್ವ, ಹಿಂಗೆಲ್ಲ ಮಾಡೈತೆ ಅಂತ ಹೇಳಿದೆ. ಅದಕ್ಕೆ ಕಳಿಸ್ಬಿಡು ಅವಳನ್ನ ಅಲ್ಲಿ ಇಸ್ಕೊಬೇಡ ಅಂತೂ ನಾನು ಹೋಗು ಅಂತ ಬಾಯ್ಬಿಟ್ಟು ಅಂದೆ ಅಣ್ಣ. ಹೋಯ್ತಲ್ಲ, ಹೋಗ್ದಾನೆ ಸುಮ್ಮನೆ ಕುಂತದೆ. ಏನು ಮಾಡೋಣ ಏನು ಹಿಡ್ಕೊಂಡು ಎಳ್ದು ಆಚೆಗೆ ಹಾಕೋಕ್ಕದ? ಹೇಳಿ ನೀನೆ. ಅಯ್ಯೋ ಬೇಡ ಕಣಮ್ಮ, ಬೇಡ. ನಮ್ಮಿಂದ ನೀನು ಅಂತ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ, ಹೋಗ್ಲಿ ಬಿಡುವತ್ತಾಗೆ. ಹೆಂಗೋ ಇರಲಿ, ಅವಳು ಇರತ್ತೆ ನಮಗೇನವ, ನಮ್ಮನೆ ಇರ್ತಿದ್ಲ, ನಮ್ಮನೆ ಉಣ್ತಿದ್ಲ, ಇರೋದು ನಿಮ್ಮ ಮನೇಲೇ. ಸುಮ್ಮನೆ ಇದ್ರು ಸರಿ. ಸುಮ್ಮನೆ ಯಾಕೆ ಹಿಂಗೆ ಮಾಡೋದು ಹೇಳು? ಈಗ ನಮ್ಮನೆ ಮಾಡಿದ ಕೆಲಸನೇ ಬೇರೆ ಮನೆ ಮಾಡೋದು ಬಿಡ್ತಿದ್ರೆ ಹೇಳು? ಬಿಡ್ತಿದ್ರೆ ಪೊಲೀಸ್ನವ್ರಿಗೆ ಇಟ್ಕೊಡ್ತಿದ್ರು. ಇಲ್ಲ ಮತ್ತೆ ತಲೆ ಮುಂದೆ ಹಿಡ್ಕೊಂಡು ಜಗಳ ಆಡಬೇಕಾಗೋದು. ಮಣಿ ಆಗಕ್ಕೆ ಅವಳು ಹಂಗೆ ಯಾರ ಜೊತೆ ಜಗಳಕ್ಕೆ ಹೋಗಿಲ್ಲ. ನೀನೇ ನೋಡಿದ್ಯಲ್ಲ, ಬರೀ ಬೈದ್ಬಿಟ್ಟು ಬಂದವಳೆ. ಯಾಕೆ ಬೇಕವ? ಯಾಕೆ ಬೇಕು ಇದೆಲ್ಲವಾ?
ಸುಮ್ಮನೆ ಆಮೇಲೆ ನಿನಗೂ ಕೆಟ್ಟ ಹೆಸರು ಅನಿತಾರವ್ವ ಅಂತ. ಕನ್ನಡ ಅದಕ್ಕೆ ಅದಕ್ಕೋಸ್ಕರನೇ ನಾನು ಹಿಂಗೆ ಹೋಗು ಅಂತೇವನಿ ಹೋಗ್ದೇ ಕುಂತವಳೆ. ಏನು ಮಾಡೋಣ ಹೇಳು. ಹೋಗ್ಲಿ ಬಿಡು, ಇನ್ನೇನು ಮಾಡಿ ಅದಕ್ಕೆ ನೀವೆಲ್ಲ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀರ ಅಂದ್ಬಿಟ್ಟು ತಳಪ್ಪ ಮಾತಾಡ್ಸ್ಕೊಂಡು ನಾನೇ ಕ್ಷಮೆ ಕೇಳ್ಬಿಟ್ಟು ಬರೋಣ. ಅವ್ವ ಮಾಡಿ ತಪ್ಪಿಗೆ ಇನ್ನೇನು ಮಾಡಿ ನಮ್ಮ ಅವ್ವ ಅಲ್ವಾ ಅಂತ ನಾನೇ ಬಂದೆ ಕಣ. ಸರಿ ಬಿಡವ ಅನಿತಾ, ಬಿಡು ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ. ಬಿಡವ ಎಲ್ಲ ಬಿಟ್ಟಕವ. ನೀವು ಹೆಂಗಿದ್ದೀರಿ ಚೆನ್ನಾಗಿ ಮಣಿ ನೀನು ಹೆಂಗಿರಿ. ನಿಮ್ಮ ಅವ್ನ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಮಣಿಯಕ್ಕ ಅದಕ್ಕೆ ಬಂದೆ ಕೆಲ್ಸಕ್ಕೆ. ನಾನೇ ಅಲ್ವಾ ಕರ್ಕೋಗೋದು ನಿನ್ನ. ಎಲ್ಲಿ ಬರ್ದೇವ್ದಳ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಮಣಿಯಕ್ಕ ಅಂತ ನಾನು ಅಯ್ಯೋ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊ ಬಂದೆ ಮಣಿಯಕ್ಕ. ಅಯ್ಯೋ ಅದು ಯಾಕಂಗೆ ಅಂದೆ ಅನಿತಾ, ನಾನೆಲ್ಲಿ ಹೋಗೋಣ ಕೆಲಸಕ್ಕೆ, ನಾನೆಲ್ಲಿ ಹೋಗೋಣ. ನಡಿ, ನಿಮ್ಮ ಅವ್ವ ಮಾಡಿದ ತಪ್ಪಿಗೆ ನಾನೇ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಿ ನೀನು. ನೀನೇನು ಅಂತ ನಾನು ನೋಡಿಲ್ವಾ. ನಡಿ ನಾನು ಅದಕ್ಕೆ ಕೆಲಸಕ್ಕೆ ಕರೆದೋಳೋ ಇಲ್ವೋ ರೋಂಗ್ ಬೈದ್ಬಿಟ್ಟಿನಿ ಅಂತ ಹೇಳ್ತಾ ಇದ್ದೆ. ಪಾಪ ನೀನು ಅದನ್ನೆಲ್ಲ ಮನಸ್ಸಲ್ಲಿ ಮಾಡಿಕೊಳ್ದಾನೆ ಬಂದಿದ್ದೀನಿ ನೋಡು. ಅಯ್ಯೋ ಬಾ ಆಗೋಯ್ತು ಮಣಿಯಕ್ಕ. ಇನ್ನೊಂದ್ಸತಿ ಮನೆ ಬಿಸಿಗೆ ಬರ್ದಂಗೆ ನಾನು ನೋಡ್ಕೋತೀನಿ. ಸುಮ್ಮನೆ ಅದಕ್ಕೆ ಯಾಕೆ ನಾನು ನೀವು ಜಗಳ ಆಡ್ಬೇಕು ಹೇಳು. ಮುಖನವ ಅನಿತಾ, ನಡಿ ಹೋಗಿರು. ಬರ್ತೀನಿ. ಊಟನೂ ಬ್ಯಾಗ್ನ ತಗೊಂಡು ಬರ್ತೀನಿ ನಡಿ. ಸರಿ ಕಣ್ಮಣಿಯಕ್ಕ ಬರೀ ನಂಗರೆ ಬೇಜಾರು ಮಾಡ್ಕೊಬೇಕನ್ ಮಣಿಯಕ್ಕ. ಬಾ ಅಣ್ಣ, ನೀನು ಬೇಜಾರು ಮಾಡ್ಕೊಬೇಕಣ್ಣ. ಅಯ್ಯೋ ಬಿಡವ ಅದೆಷ್ಟು ಸತಿ ಕೇಳಿ ಹೋಗವ ಬತ್ತಾಳ ಹೋಗವ. ಅಯ್ಯೋ ಪಾಪ ಕಣ್ರಿ ಅನಿತಾ, ನೋಡಿದ್ರೆ ಬಟ್ಟೆ ಉರಿತಿತ್ತು. ನಾನು ಅವ್ರ ಮನೆ ತಗ ಹೋಗಿ ಬೈ ಬರ್ತಿದ್ದೇನು ಕಣ್ರಿ. ಅಯ್ಯೋ ಬಾ, ಇನ್ನೇನು ಮಾಡಿ ರೋವ ಮಾಡಿದ ಕೆಲ್ಸಕ್ಕೆ ಹೋಗ್ಬೋದಿತ್ತು ನಾವು. ನೀನೇನು ಇವಳು ಬೈದ್ಬಿಟ್ಟು ಬಂದ ರೋಂಗಲ್ವಾ. ನೀನು ಯಾಕೆ ಬೇಜಾರು ಮಾಡ್ಕೊಂಡು ಹೋಗು. ಕೆಲ್ಸಕ್ಕೆ ಹೆಂಗೋ ಬಂದೋಳ ಕರೀಕೆ ಹೋಗು. ಸುಮ್ಮನೆ ಅವಳ ಮೇಲೆ ನೀನೇನು ಬೇಜಾರು ಮಾಡ್ಕೊಬೇಡ. ಅಯ್ಯೋ ಆಗೋಯ್ತು ಇನ್ನೇನು ಮಾಡ್ಕೊತದು. ಮಾತ್ರ ರೂಬನ್ ಮಾತ್ರ ಇನ್ನೊಂದ್ಸತಿ ಮನೆ ಕೊಡ್ಬೇಡ. ಎಲ್ಲಿ ಇಡಬೇಕು ಅಲ್ಲಿ ಇಡೋದು ಕಲ್ತ್ಕೊ ಅಷ್ಟೇ. ಯಾಕಂದ್ರಿ ಅಷ್ಟೇ. ಸರಿ, ನೀವು ಹಾಡು ಇಟ್ಕೊಂಡು ಹೋಗಿ, ಮತ್ತೆ ನಾನು ಹೋಗಿದ್ದು ಬರ್ತೀನಿ ಕೆಲಸಕ್ಕೆ. ಸರಿ ಬಿಡು, ಆಡಾಡ್ಕೊಂಡು ಹೋಗ್ತೀನಿ, ಹೋಗಿದ್ದು ಬರೋಗು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.